ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಏರಿಳಿತದಿಂದ ಕೂಡಿದಂತಹ ದಿನ ಆಗಿರುತ್ತೆ. ಅಂದರೆ ಜಾಸ್ತಿ ಲಾಭ ಅಂತಲೂ ಹೇಳೋ ಹಾಗಿಲ್ಲ, ಜಾಸ್ತಿ ನಷ್ಟ ಅಂತಲೂ ಹೇಳೋ ಹಾಗಿಲ್ಲ. ಈ ರೀತಿ ಒಂದು ಏರಿಳಿತದಿಂದ ಕೂಡಿದ ದಿನ ಆಗಿರುತ್ತೆ. ಜೊತೆಗೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆದರೆ ನೀವಿವತ್ತು ಅತಿಯಾದ ಕೋಪವನ್ನು ತಪ್ಪಿಸೋದು ಬಹಳ ಮುಖ್ಯ. ಅಂದರೆ ಚಿಕ್ಕ ಚಿಕ್ಕ ಮಾತಿಗೂ ಕೋಪ ಮಾಡ್ಕೊಳ್ಬೇಡಿ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಮುಖ್ಯ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿರುತ್ತೆ. ಆದರೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯದ ಲಕ್ಷಣಗಳಿವೆ. ಏನಾದರೂ ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ನಿಮಗೆ ಹೊಸ ಆದಾಯದ ಮೂಲದಿಂದ ಆರ್ಥಿಕ ಲಾಭ ಆಗುತ್ತೆ. ಆದರೆ ಆರ್ಥಿಕ ಲಾಭ ಎಷ್ಟಾಗುತ್ತೋ ಅಷ್ಟೇ ಖರ್ಚು ಕೂಡ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ನಿಮ್ಮ ತಾಯಿಯಿಂದ ಬೆಂಬಲವನ್ನ ಪಡಿತೀರಾ. ಇವತ್ತು ನಿಮ್ಮ ತಾಯಿ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಜೊತೆಗೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಆದರೆ ಹೆತ್ತವರ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರೋದು ಬಹಳ ಮುಖ್ಯ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿಗೆ ಹಾದಿ ಸುಗಮವಾಗುತ್ತೆ. ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಸಂಪತ್ತಿನಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಆದರೆ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಬಹಳ ಮುಖ್ಯ. ಮುಂದಿನ ರಾಶಿ ಸಿಂಹರಾಶಿಯವರು ಇವತ್ತು ಯಾರಾದರೂ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ, ಅಂದರೆ ನಿಮಗೇನಾದರೂ ಕೆಲಸ ಸಿಗಬೇಕು ಅಂತ ನೀವು ಹುಡುಕ್ತಾ ಇದ್ರೆ, ಇವತ್ತು ನೀವೇನಾದರೂ ಇಂಟರ್ವ್ಯೂ ಕೊಟ್ಟರೆ ಅದರಲ್ಲಿ ಯಶಸ್ಸನ್ನು ಪಡಿತೀರಾ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಇವತ್ತು ಸಿಂಹರಾಶಿಯವರು ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡಿತೀರಾ. ಅಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ನಿಮಗಿರುತ್ತೆ. ಆದರೆ ಬಹಳ ಮುಖ್ಯವಾಗಿ ನೀವಿವತ್ತು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೇಬೇಕು. ನೀವು ಹೀಗೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದ್ರಿಂದ ಆದಾಯ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರು ಇವತ್ತು ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನ ಪಡಿತೀರಾ. ಆದರೆ ಕಚೇರಿಯಲ್ಲಿ ನೀವು ಅನಗತ್ಯ ವಾದ ವಿವಾದದಿಂದ ದೂರ ಇದ್ರೆ ನಿಮಗೆ ಉತ್ತಮ. ಇವತ್ತು ಕನ್ಯಾ ರಾಶಿಯವರು ಯಾರಾದರೂ ವ್ಯವಹಾರವನ್ನ ಮಾಡ್ತಾ ಇದ್ರೆ ವ್ಯವಹಾರದಲ್ಲಿ ವಿಸ್ತರಣೆಯ ಪರಿಣಾಮಗಳು ಕಂಡುಬರುತ್ತೆ. ಮುಂದಿನ ರಾಶಿ ತುಲಾ ರಾಶಿಯವರು ಇವತ್ತು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನ ಪಡಿತೀರಾ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಜೊತೆಗೆ ತುಲಾ ರಾಶಿಯವರಿಗೆ ಇವತ್ತು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಅನುಕೂಲಕರವಾದ ವಾತಾವರಣ ಇರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಂಪತ್ತು ವೃದ್ಧಿ ಆಗುತ್ತೆ. ಹಾಗಾಗಿ ನೀವು ಆರ್ಥಿಕವಾಗಿ ಬಹಳ ಚೆನ್ನಾಗಿರ್ತೀರಾ. ಜೊತೆಗೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜಿಸಬಹುದು. ಆದ್ರೆ ನೀವಿವತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವನ್ನ ಕೊಡೋದು ಬಹಳ ಮುಖ್ಯ. ಮುಂದಿನ ರಾಶಿ ಧನುರಾಶಿಯವರು ಇವತ್ತು ಮಾನಸಿಕವಾಗಿ ಬಹಳ ಸಂತೋಷವಾಗಿರ್ತೀರಾ. ಇವತ್ತು ನಿಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಜೊತೆಗೆ ಇವತ್ತು ನಿಮಗೆ ಶೈಕ್ಷಣಿಕ ಅಥವಾ ಬೌದ್ಧಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಕಂಡುಬರುತ್ತೆ. ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನ ಅಂದ್ರೆ ವೈವಾಹಿಕ ಜೀವನ ಬಹಳ ಸಂತೋಷವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಅನುಕೂಲಕರವಾದ ವಾತಾವರಣ ಇರುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ವ್ಯಾಪಾರ ವಿಸ್ತರಣೆ ಮಾಡೋಕೆ ಹೊಸ ಅವಕಾಶಗಳು ನಿಮಗೆ ಬರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಕುಟುಂಬದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸೋದ್ರಿಂದ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ. ನಿಮ್ಮ ಮಾತಿನಲ್ಲಿ ಮಾಧುರ್ಯ ಇರುತ್ತೆ. ಜೊತೆಗೆ ನೀವು ಹಿರಿಯ ಅಧಿಕಾರಿಗಳ ಬೆಂಬಲವನ್ನ ಪಡಿತೀರಾ. ಆದಾಯ ಹೆಚ್ಚಿಸೋಕೆ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ. ಮುಂದಿನ ರಾಶಿ ಮೀನರಾಶಿಯವರು ಇವತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಕಾಪಾಡಿಕೊಳ್ಳಿ. ನಿಮ್ಮ ಕೋಪವನ್ನ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಜೊತೆಗೆ ಇವತ್ತು ಮೀನರಾಶಿಯವರು ನಿಮ್ಮ ಸ್ನೇಹಿತರ ಸಹಾಯದಿಂದ ಉದ್ಯೋಗದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ. ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನ ಪಡಿತೀರಾ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.